ವೀಕ್ಷಕರೇ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ಈ ದಿನ .comನ ಈ ಪ್ಯಾನೆಲ್ ಚರ್ಚೆಯ ವಿಶೇಷ ಏನು ಅಂತ ಅಂದ್ರೆ ಇವತ್ತಿನ ವಿಷಯ ಏನಪ್ಪಾ ಅಂತ ಅಂದ್ರೆ ಈಗೇನು ಮೊನ್ನೆ ಕಳೆದ ವಾರ ಶನಿವಾರದಂದು ಬ್ಯಾಟರಾಯನಪುರದ ಕ್ಷೇತ್ರದಲ್ಲಿರುವಂತಹ ಕೋಗಿಲು ಗ್ರಾಮದಲ್ಲಿ ಸರ್ವೆ ನಂಬರ್ 99ರಲ್ಲಿ ಸುಮಾರು 180ರಿಂದ 200 ಮನೆಗಳನ್ನ ಧ್ವಂಸಗೊಳಿಸಿದ್ದಾರೆ. ಅದು ಜಿಬಿಎ ಅಧಿಕಾರಿಗಳು ಮತ್ತು ಜಿಬಿಎ ಮಾರ್ಷಲ್ಸ್ಗಳು ಪೊಲೀಸ್ಗಳು ಬಂದು ಧ್ವಂಸಗೊಳಿಸಿದ್ದಾರೆ. ಅಲ್ಲಿನ ಜನರನ್ನೆಲ್ಲ ಒಕ್ಕಲೆಬ್ಬಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಈಗ ಅದರ ಒಂದು ವಿಶೇಷ ತಿರುವನ್ನು ಪಡೆದುಕೊಂಡಿದೆ. ಏನು ಅಂದ್ರೆ ಈಗ ಸಂಯುಕ್ತ ಹೋರಾಟ ಕರ್ನಾಟಕ ಅದಕ್ಕೆ ಎಂಟ್ರಿ ಆಗಿದೆ. ಸೊ ಈ ಹಿಂದೆ ಸಂಯುಕ್ತ ಹೋರಾಟ ಕರ್ನಾಟಕ ದೇವನಹಳ್ಳಿಯ ಹೋರಾಟದಲ್ಲಿ ಬಂದಿತ್ತು, ದೇವನಹಳ್ಳಿಯ ಹೋರಾಟವನ್ನ ಯಶಸ್ವಿಗೊಳಿಸಿತ್ತು. ಈಗ ಸಂಯುಕ್ತ ಹೋರಾಟ ಕರ್ನಾಟಕ ಬಂದಿದೆ. ಮತ್ತೆ ಸರ್ಕಾರ ಮಾಡ್ಬೇಕಾಗಿದ್ದೇನು ಮತ್ತು ಸರ್ಕಾರದ ಲೋಪಗಳೇನು, ಸರ್ಕಾರದಿಂದ ಏನಾಯ್ತು, ಇವೆಲ್ಲದನ್ನು ಈ ಚರ್ಚೆಯಲ್ಲಿ ಮಾತಾಡೋಣ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕದ ಮುಖ್ಯಸ್ಥರಾಗಿರುವಂತಹ ನೂರ್ ಶ್ರೀಧರ್ ಅವರಿದ್ದಾರೆ. ಮತ್ತೆ ಇನ್ನೊಬ್ರು ನಂದಿನಿ ಇದ್ದಾರೆ, ದುಡಿಯುವ ಜನರ ವೇದಿಕೆಯಿಂದ ನಂದಿನಿ ಅವರಿದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದು ನನ್ನ ಪ್ರಶ್ನೆ ನೂರ್ ಶ್ರೀಧರ್ ಸರ್. ನೀವು ದೇವನಹಳ್ಳಿ ಹೋರಾಟದಲ್ಲಿ ಬಹಳ ದೊಡ್ಡ ಹೋರಾಟವನ್ನು ಮಾಡಿದ್ರಿ, ಯಶಸ್ವಿನೂ ಗಳಿಸಿದ್ರ ಆ ಹೋರಾಟದಲ್ಲಿ. ಈಗ ನೀವು ಈ ವಿಚಾರಕ್ಕೆ ಎಂಟ್ರಿ ಆಗಿದ್ದೀರಾ, ಈ ವಿಷಯಕ್ಕೆ ಏನ್ ಎಂಟ್ರಿ ಆಗಿದ್ದೀರಾ? ಸೊ ಇದು ಯಾವ ಹಂತಕ್ಕೆ ಹೋಗ್ಬೋದು ಮತ್ತೆ ನಿಮ್ಮ ನಿಲುವು ಏನು ಸಂಯುಕ್ತ ಹೋರಾಟ ಕರ್ನಾಟಕದ? ಮನೋಜ್, ಇದು ಯಾವತ್ತು ಡೆಮಾಲಿಷನ್ ಶುರು ಆಯ್ತು ಅವಾಗಿಂದನೂ ಕೂಡ ವ್ಯಕ್ತಿಗತವಾಗಿ ಪರ್ಸನಲ್ ಆಗಿ ನಾನು ಟಚ್ ಇದ್ದೆ. ಅಲ್ಲಿ ಮನೋಹರ್ ಅವರು ಅವತ್ತು ದಿವಸನೇ ನಮ್ಗೆ ಮಾಹಿತಿ ತಂದಿದ್ರು. KGS ಮರಿಯಪ್ಪ ಅವರು ಭೂಮಿ ಮತ್ತು ವಸತಿ ಹೋರಾಟ ಸಮಿತಿಯ ಮುಖಂಡರು ಯಾರಿದ್ದಾರೆ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿ ಅವರು ಅಲ್ಲಿ ಟಚ್ ಅಲ್ಲಿ ಇದ್ರು. ಆಮೇಲೆ ಇಡೀ ತಂಡ ಮತ್ತು ಅಲ್ಲಿ ಪ್ರಕ್ರಿಯೆ ಬಗ್ಗೆ ಟಚ್ ಅಲ್ಲಿ ಇದ್ದೆ. ಆದ್ರೆ ಇವತ್ತು ಹೊಸ ಬೆಳವಣಿಗೆ ಆಗಿದೆ. ಇವತ್ತು ಸಂಯುಕ್ತ ಹೋರಾಟ ಕರ್ನಾಟಕದ ಸಮನ್ವಯ ಸಮಿತಿಯ ಸಭೆ ಇತ್ತು ಇವತ್ತು. ಅದಕ್ಕೆ ನಮ್ಮ ಕೋಗಿಲು ಪ್ರದೇಶದ ಒಂದು ಪ್ರತಿನಿಧಿಗಳ ಒಂದು ತಂಡನೂ ಕೂಡ ಬಂದಿತ್ತು. ಅವರು ಸಮಸ್ಯೆಯನ್ನ ಇಡೀ ಸಮಿತಿಯ ಮುಂದಿಟ್ಟು ಸಂಯುಕ್ತ ಹೋರಾಟ ಕರ್ನಾಟಕ ಈ ಹೋರಾಟವನ್ನ ಕೈಗೆತ್ಕೊಳ್ಬೇಕು, ಅಲ್ಲಿ ಜನರಿಗೆ ನ್ಯಾಯ ದಕ್ಕಿಸ್ಕೊಡ್ಬೇಕು. ಈಗ ಇಂಥ ಚಳಿಗಾಲದಲ್ಲಿ ಎಲ್ಲಾ ಮಹಿಳೆಯರು, ಮಕ್ಕಳು, ವೃದ್ಧರು, ರೋಗಿಗಳು ಎಲ್ಲರೂ ಸೇರಿ ಬೀದಿ ಪಾಲಾಗಿದ್ದಾರೆ. ಸೊ ಹಿಂಗಿರ್ಬೇಕಾದ್ರೆ ಎರಡೂ ಆಗ್ಬೇಕಾಗಿದೆ. ಒಂದ್ ಕಡೆ ಜನರಿಗೆ ತಕ್ಷಣದ ಒಂದು ರಿಲೀಫ್ ಪರಿಹಾರನೂ ಕೂಡ ಬೇಕು, ಅದೇ ಸಂದರ್ಭದಲ್ಲಿ ಒಂದು ಶಾಶ್ವತವಾದಂತಹ ಒಂದು ಪರಿಹಾರನೂ ಕೂಡ ಬೇಕು. ಅಂದ್ರೆ ಅವ್ರಿಗೆ ಶಾಶ್ವತವಾದಂತಹ ಮನೆಗಳು ಕೂಡ ಅಲ್ಲಿ ಕಟ್ಟಿಕೊಡುವಂತ ಕೆಲಸನೂ ಕೂಡ ಆಗ್ಬೇಕು. ಬಟ್ ಇದು ಬಹಳ ದೊಡ್ಡ ಇದನ್ನ ಈ ವಿಚಾರದಲ್ಲಿ ಸರ್ಕಾರವನ್ನ ಬಗ್ಗಿಸಿ ಅದ್ರ ಮೇಲೆ ಅಗತ್ಯ ಒತ್ತಡ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಶಕ್ತಿ ಸಾಲಲ್ಲ. ಸಂಯುಕ್ತ ಹೋರಾಟ ಕರ್ನಾಟಕ ಇದರಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ತಗೊಳ್ಬೇಕು ಅನ್ನುವಂತಹ ಅಪೀಲ್ ಅವ್ರು ಮಾಡಿದ್ರು. ಅದಾದ ನಂತರದಲ್ಲಿ ಮತ್ತೆ ಅವ್ರನ್ನ ನಾವು ಬೀಳ್ಕೊಟ್ಟು ಕಮಿಟಿ ಒಳಗಳು ಸಾಕಷ್ಟು ಚರ್ಚೆ ನಡೀತು. ಇದು ನಮ್ಗೆಲ್ಲ ಅನಿಸ್ತಿರೋದು ಇದು ಬಹಳ ದೊಡ್ಡ ಘೋರ ಅನ್ಯಾಯ. ಇದು ಇವತ್ತು ಈ ಬೆಂಗಳೂರು ಅನ್ನುವಂತ ಭಸ್ಮಾಸುರ ಜನರ ಬದುಕನ್ನೆಲ್ಲ ತುಳಿದು ನುಚ್ಚು ನೂರು ಮಾಡ್ತಾ ಇದೆ. ಇವರ ಗ್ರೇಟರ್ ಬೆಂಗಳೂರಿನ ಇವರ ಕಲ್ಪನೆ ಏನಿದೆ, ಇದು ಬಡವರಿಗೆ ಎಲ್ಲೂ ಜಾಗ ಇಲ್ದಿರುವಂತ ಬೆಂಗಳೂರು ಇದು ಏನಿದ್ರು ಕೂಡ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಗಳು, ದೊಡ್ಡ ದೊಡ್ಡ ಫ್ಲೈಓವರ್ಗಳು, ಅಂಡರ್ ಗ್ರೌಂಡ್ ರೋಡ್ಗಳು, ಜಗಮಗಾಯಿಸುವ ಲೋಕ ಇವ್ರದ್ದು. ಇದ್ರೊಳಗೆ ಬಡವರಿಗೆ ಎಲ್ಲೂ ಜಾಗ ಇಲ್ಲ. ಇವರು ಕಾಲ್ ಕಸ ಬಡವರಿಗೆ ಯಾವಾಗ ಬೇಕಾದ್ರೂ ಕಿತ್ ಬಿಸಾಕ್ಬೋದು. ಇವ್ರಿಗೆ ಜನರು ಇವ್ರಿಗೆ ಬಿಟ್ಟಿ ಚಾಕ್ರಿ ಮಾಡಕ್ ಮಾತ್ರ ಬೇಕಿವ್ರು, ಜನ ಇಲ್ಲಂಗೆ ಇವ್ರು ನಡೆಯಲ್ಲ. ಆದ್ರೆ ಜನ ಎಲ್ಲೋ ಒಂದ್ ಕಡೆ ಎಲ್ಲೋ ಬಿಟ್ಟಿರ್ಬೇಕು, ಬಂದು ಇವ್ರು ಕಡಿಮೆ ಇದಕ್ಕೆ ದುಡ್ದು ಹೋಗ್ಬೇಕು ಅಷ್ಟೇ. ಬಿಟ್ರೆ ಜನರಿಗೆ ಇಲ್ಲಿಗೆ ಒಂದು ಹಕ್ಕಿದೆ ಈ ಜನರಿಗೆ ಅನ್ನುವಂತಹ ಒಂದು ಪರಿಕಲ್ಪನೆ ಇರುವಂತದ್ದು ನಡೀತಿ. ಯಾವ ಪಕ್ಷ ಆದ್ರೂ ಅಷ್ಟೇ, ಬಿಜೆಪಿ ಆದ್ರೂ ಅಷ್ಟೇ, ಕಾಂಗ್ರೆಸ್ ಆದ್ರೂ ಅಷ್ಟೇ ನಡೀತಾ ಇದೆ. ಸೊ ಈ ಸಂದರ್ಭದಲ್ಲಿ ಇದನ್ನ ಬೆಂಗಳೂರಿನ ಈ ಭಸ್ಮಾಸುರದ ಅಟ್ಟಹಾಸ ಏನ್ ನಡೀತಿದೆ ಇದಕ್ಕೊಂದು ಲಗಾಮ್ ಹಾಕ್ಬೇಕು. ದೇವನಹಳ್ಳಿ ಅಂತದ್ದೊಂದು ಮುಗ್ದಾಣ ಜಡದಂತ ಒಂದು ಹೋರಾಟ ಆದ್ರೂ ಕೂಡ ಅದ್ರಿಂದ ಏನ್ ಬುದ್ಧಿ ಕಲ್ತಿಲ್ಲ. ದೇವನಹಳ್ಳಿ ಒಂದಾಯ್ತು, ಮಿಕ್ಕಂತೆ ನಾವ್ ಹಿಂಗೆ ಮಾಡ್ಬೇಕು ಅಂತ ನಡೀತಿದೆ. ಅದು ಬಿಡದಿ ಇರ್ಬೋದು, ಆನೇಕಲ್ ಇರ್ಬೋದು, ಎಲ್ಲಾ ಕಡೆನೂ ಕೂಡ ಜನರ ಭೂಮಿಗಳನ್ನು ಬಲವಂತ ಕಸಿಯೋದ್ ನಡೀತಿದೆ. ಬಟ್ ಇದು ಅದಕ್ಕಿಂತ ಘೋರ. ಇದು ಅಟ್ಲೀಸ್ಟ್ ಅಲ್ಲಿ ಒಂದು ದೇವನಹಳ್ಳಿಯಲ್ಲಿ ಇರ್ಬೋದು, ಬಿಡದಿಯಲ್ಲಿರ್ಬೋದು, ಆನೇಕಲ್ಲಲ್ಲಿ ಇರ್ಬೋದು, ಅದಕ್ಕೊಂದು ಪ್ರೋಸೆಸ್ ಇತ್ತು, ಒಂದು ಪ್ರಕ್ರಿಯೆ ಇತ್ತು. ಏನಪ್ಪಾ ಅಂದ್ರೆ ಅವರಿಗೆ ನೋಟಿಸ್ ಕೊಡುವಂತದ್ದು, ನಿಮ್ಮ ಭೂಮಿಯನ್ನ ನಾವು ವಶಪಡಿಸ್ಕೊಳ್ಳಿಕ್ಕೆ ತಿದೀವಿ, ಅದಕ್ಕೆ ನೀವು ಬೆಲೆ ನಿಗದಿ ಮಾಡಿ ಅಂತ ಹೇಳಿ ಒಂದು ಸಭೆ ಕರೆಯುವಂತದ್ದಿತ್ತು. ಅದಕ್ಕೊಂದು ಪಬ್ಲಿಕ್ ಹಿಯರಿಂಗ್ ಇತ್ತು, ಎಲ್ಲ ಕೂಡ ಒಂದು ಪ್ರೋಸೆಸಿಂಗ್ ಎಲ್ಲ ಕೂಡ ನಡೀತಿತ್ತು. ಜನ ಅದಕ್ಕೊಂದು ಪ್ರೋಸೆಸ್ ಒಳಪಟ್ರು. ಆದ್ರೂ ಕೂಡ ಇವ್ರು ಕಿವಿಗೆ ಗೊಡದಲ್ಲೇ ಅದನ್ನ ಬಲವಂತ ಭೂ ಸ್ವಾಧೀನ ಮಾಡಕ್ ಹೋದ್ರು. ಜನ ಎಲ್ಲ ಹೋರಾಟ ಅದು ಮಾಡ್ತು. ಬಟ್ ಜನರ ಜೊತೆ ಒಂದು ಸಂವಾದ ಆಗೋಯ್ತು. ಇಲ್ಲಿ ಏನೂ ಇಲ್ಲ. ಇಲ್ಲಿ ಬಂದು ಏಕಾಏಕಿ ಬಂದು ನುಗ್ಗಿ ಎಲ್ಲ ಒಡೆದಾಕಿ ಧ್ವಂಸ ಮಾಡಿ ಮನೆ, ಮಠ, ಡಾಕ್ಯುಮೆಂಟ್ಸ್ ಎಲ್ಲ ಸಮೇತ ನಾಶ.
ಇದರರ್ಥ ಏನು? ಹ್ಮ್. ಈ ಜನರಿಗೆ ಅಸ್ತಿತ್ವನೇ ಇಲ್ಲ. ಯಾಕೆ? ಅಟ್ಲೀಸ್ಟ್ ಅವರು ರೈತರಾಗಿರೋದ್ರಿಂದ ರೈತರಿಗೆ ಕಸ್ಕೊಂಡ್ರು ಕೂಡ ಸ್ವಲ್ಪ ಆದ್ರೂ ಗೌರವ ಕೊಡ್ತಾರೆ. ಇಲ್ಲಿ ಸ್ಲಮ್ ಜನ ಅಂದ್ರೆ ಅವ್ರ ಮಟ್ಟಿಗೆ ಕಸ. ಹಂಗಾಗಿ ಆ ಕಸಕ್ಕೆ ಕೇಳ್ಬೇಕಾಗಿಲ್ಲ, ತೆಗೆದು ಬಿಸಾಕಿದ್ರೆ ಆಯ್ತು ಅಷ್ಟೇ ಅಂತ ಇವ್ರ ಸರ್, ಅದು ಆಟಿಟ್ಯೂಡ್. ಸ್ಲಮ್ ಅಂತ ಡಿಕ್ಲೇರ್ ಆಗಿಲ್ಲ. ಕೊಡಬಾರ್ದು ಆ ಅಂತ ಜಾಗ ಒಂದೇ ನಿಮಿಷ. ಆ ಜಾಗ ಸ್ಲಮ್ ಅಂತ ಇನ್ನು ಡಿಕ್ಲೇರ್ ಆಗಿರ್ಲಿಲ್ಲ. ಇಲ್ಲ ಅದ್ರ ಬಗ್ಗೆ ಮಾತಾಡ್ತಾರೆ ಮರಿಯಪ್ಪ ಅವರು, ನಂದಿನಿ ಅವರು. ಓಕೆ. ನಾನು ಒಂದೇ ಈಗ ನಿಮ್ ಮಾತು ಜೊತೆ ಮುಗಿಸ್ತಾ ಇದ್ದೀನಿ. ಸೊ ಹಂಗಾಗಿ ಈ ಹೋರಾಟವನ್ನ ನಾವು ಕೈಗೆತ್ಕೊಳ್ಳೇಬೇಕು ಅಂತ ತೀರ್ಮಾನ ಆಗಿ ಈಗ ನಾವು ನಲ್ಲಿ ಇದೀವಿ. ನಾನು ಹೊರಟಿದ್ದೀನಿ, ನಾನು KGS ಮರಿಯಪ್ಪ, ನಾವೆಲ್ಲ ಈ ಕಡೆಯಿಂದ ಹೊರಟಿದೀವಿ. ಬಡಗಲ್ಪುರ್ ನಾಗೇಂದ್ರ ಅವರು, ಗೋಪಾಲ್ ಅವರು ಇನ್ನೊಂದು ಗಾಡಿಯಲ್ಲಿ ಬರ್ತಿದ್ದಾರೆ. BT ಲಲಿತಾ ನಾಯ್ಕು ಮತ್ತೆ ಇನ್ನು ಕೆಲವು ಸ್ನೇಹಿತರೆಲ್ಲ ಕೂಡ ಬರ್ತಾ ಇದ್ದಾರೆ. ಅಲ್ಲಿ ಸ್ಥಳೀಯ ಹೋರಾಟಗಾರರು ಈಗ ಸೇರ್ಸ್ಕೊಳ್ಳಕ್ ಹೇಳಿದೀವಿ. ಈಗ ಒಂದು 6:30 ಅಲ್ಲಿ ಮೀಟಿಂಗ್ ಶುರು ಆಗುತ್ತೆ ಈಗ. ಸೊ ಅಲ್ಲಿ ಚರ್ಚೆ ಮಾಡ್ತೀವಿ. ಬಟ್ ಈ ಹೋರಾಟದ ಸಕ್ಸಸ್ ನಿಂತಿರೋದು ನಮ್ಮ ಮೇಲಲ್ಲ. ಹೋರಾಟದ ಸಕ್ಸಸ್ ನಿಲ್ಲುವಂತದ್ದು ಅಲ್ಲಿನ ಜನ ಎಷ್ಟು ಮಟ್ಟಿಗೆ ಹೋರಾಟಕ್ಕೆ ತಯಾರಿದ್ದಾರೆ ಅಂತ. ದೇವನಹಳ್ಳಿ ಹೋರಾಟದಲ್ಲಿ ನಾವು ಮುಖ್ಯ ಪಾತ್ರ ನಿರ್ವಹಿಸಿದೆ ಹೌದು, ಆದ್ರೆ ಅದರ ಪ್ರಧಾನ ಪಾತ್ರ ನಿರ್ವಹಿಸಿದ್ರು ದೇವನಹಳ್ಳಿ ಜನರೇ. ಆ ಜನ ಹೋರಾಟ ಮಾಡಿದ್ರು ನಾವು ಅವ್ರ ಜೊತೆ ನಿಂತ್ವಿ, ಸಕ್ಸಸ್ ಆಯ್ತು. ಈಗಲೂ ಕೂಡ ಬಟ್ ಈ ಏರಿಯಾದ ಜನ ಹೆಂಗಾಗ್ತಾರೆ ನಮ್ಗೆ ಇನ್ನು ಗ್ಯಾರಂಟಿ ಇಲ್ಲ. ಆದ್ರೂ ಕೂಡ ಜನರನ್ನ ಒಟ್ಟುಗೂಡಿಸುವಂತದ್ದು, ಅವರಿಗೆ ನಿಮ್ಮ ಹಕ್ಕಿಗೋಸ್ಕರ ಹೋರಾಡಿ ಅಂತ ಹೇಳ್ಬೇಕಾಗಿರೋದು ನಮ್ ಕರ್ತವ್ಯ. ಹೋಗ್ತಿದೀವಿ. ಮುಂದಿನ ಬೆಳವಣಿಗೆ ಏನಾಗುತ್ತೆ ಅಂತ ನೋಡೋಣ ಮನೋಜ್. ಇನ್ನು ಆ ಏರಿಯಾದ ಪ್ರಶ್ನೆಗಳು ಮರಿಯಪ್ಪನ ಮತ್ತು ನಿಮ್ ಜೊತೆ ಈಗ KGS ಮರಿಯಪ್ಪ ಅವರು ಇದ್ದಾರೆ ಅಂತಂದ್ರೆ ಭೂಮಿ ಮತ್ತು ವಸತಿ ಹಕ್ಕು ಹೋರಾಟಗಾರರ ಮುಖಂಡರು ಹೇಳ್ತಾರೆ. ಅವ್ರಿಗೆ ಕೊಡಿ, ಅವ್ರಿಗೆ ಫೋನ್ ಕೊಡಿ. ಸರ್ ಮರಿಯಪ್ಪ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಈಗ ಏನು ಅವತ್ತು ಶನಿವಾರ ಇದ್ದಕ್ಕಿದ್ದಂಗೆ ಒಂದಷ್ಟು ಅಲ್ಲಿದ್ದ 200 ಮನೆಗಳನ್ನು ನೆಲಸಮಗೊಳಿಸಲಾಗಿದೆ. ಸೊ ಆ ಘಟನೆ ಹೇಗಾಯ್ತು, ಮತ್ತೆ ಆ ಘಟನೆ ಹಿಂದೆ ಈಗ ಅವ್ರು ನೋಟಿಸ್ ಏನಾದ್ರು ಕೊಟ್ಟಿದ್ರಾ? ಇದ್ರ ಬಗ್ಗೆ ಹೇಳ್ಬೋದಾ ನೀವು? ಅಂದ್ರೆ 3 ದಿನದ ಹಿಂದೆ ಕರೆಂಟ್ ತೆಗ್ದಿದ್ರು ಅನ್ನುವ ಮಾಹಿತಿ ಇದೆ. ಆದ್ರೆ ಆ ಘಟನೆ ದಿನ ಏನಾದ್ರು ನೋಟಿಸ್ ಕೊಟ್ಟಿದ್ರಾ, ಏನ್ ಮಾಡಿದ್ರು ಅಂತ? ಸರ್, ಅವತ್ತು ಶನಿವಾರ ಬೆಳಿಗ್ಗೆ 6 ಗಂಟೆ. ಸರ್, ಅವತ್ತು ಶನಿವಾರ ಬೆಳಿಗ್ಗೆ ಹಲೋ ಶನಿವಾರ ಬೆಳಿಗ್ಗೆ 6 ಗಂಟೆಗೆ ಶನಿವಾರ ಬೆಳಿಗ್ಗೆ 6 ಗಂಟೆಗೆ ಗ್ರೇಟರ್ ಬೆಂಗಳೂರಿನ ಅಧಿಕಾರಿಗಳು ಏಕಾಏಕಿ ಸ್ಲಮ್ಗೆ ನುಗ್ಗಿದ್ದಾರೆ. ಸ್ಲಮ್ಗೆ ನುಗ್ಗಿ ನಿಮ್ಮ ಗ್ಯಾಸ್ ಸಿಲಿಂಡರ್ಗಳನ್ನ ಆಚೆ ತೆಗೀರಿ ಅಂತ ಹೇಳ್ಬಿಟ್ಟು ಗ್ಯಾಸ್ ಸಿಲಿಂಡರ್ಗಳನ್ನ ಮಾತ್ರ ಆಚೆ ತೆಗೆಸಿ ಇಡೀ ಎಲ್ಲ ಮನೆಗಳಲ್ಲಿದ್ದಂತ ಪಾತ್ರೆ, ಪಗಡೆ, ದವಸ, ಧಾನ್ಯ, ಬಟ್ಟೆ, ಬರೆ ಎಲ್ಲವನ್ನು ಒಳಗೊಂಡಂತೆ ನಾಶ ಮಾಡಿದ್ರು. ಸೊ ಇಲ್ಲಿ ಒಂದನ್ನ ನಾವು ಗಮನಿಸಬೇಕಾಗಿರುವಂತದ್ದು ಸರ್. ಮೂಲತಃ ಇದು BBMP ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಬರುತ್ತೆ. ಹಲೋ, ಕೇಳಿಸ್ತಾ ಇದೆಯಾ ಸರ್? ಹೇಳಿ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಸೇರಿದಂತ ಪ್ರದೇಶ. ಸುಮಾರು 140ಕ್ಕೂ ಹೆಚ್ಚು ಜನ ಸರ್ಕಾರಿ ಭೂಮಿಯಲ್ಲಿ ಮನೆ ಕಟ್ಕೊಂಡು ಹಕ್ಕುಪತ್ರಕ್ಕಾಗಿ ಸರ್ಕಾರಕ್ಕೆ ಅರ್ಜಿನೂ ಕೂಡ ಸಲ್ಲಿಸಿದ್ದಾರೆ. ಸರ್ಕಾರ ಮರಿಯಪ್ಪ ಸರ್, ಸ್ವಲ್ಪ ಫೋನು ನಿಮ್ಮ ಮೊಬೈಲ್ ನ ಸ್ವಲ್ಪ ಮುಂದೆ ತುಂಬಾ ಹತ್ರ ಆಯ್ತು. ಅಷ್ಟು ಮುಂದೆ. ಈಗ ಮಾತಾಡಿ ಸರ್. ಸರ್, 140ಕ್ಕೂ ಹೆಚ್ಚು ಜನ 94 CID ಅರ್ಜಿನ ಹಾಕಿದ್ದಾರೆ. ಸರ್ಕಾರ ಅವರಿಗೆ ತಾತ್ಕಾಲಿಕ ಆದೇಶನು ಕೂಡ ಕೊಟ್ಟಿದೆ ಹಕ್ಕುಪತ್ರದ ತರ. ಆ ನಂತರ ಆ ಹಕ್ಕುಪತ್ರಗಳನ್ನ ಸರ್ಕಾರ ವಜಾ ಮಾಡಿದೆ. ಸೊ ನಾವ್ ಹೇಳೋದಿಷ್ಟೇ, ಕನಿಷ್ಠ ಒಂದು ಸಲ ಹಕ್ಕುಪತ್ರ ಕೊಟ್ಟಿದ್ದಾರೆ, ಹಕ್ಕುಪತ್ರವನ್ನು ವಜಾ ಮಾಡಿದ್ದಾರೆ. ಸರ್ಕಾರಕ್ಕೆ ಏನಾದ್ರು ಅಲ್ಲಿರುವಂತ ಎಲ್ಲ ಜನರು ಕೂಡ ದಲಿತರು ಇದ್ದಾರೆ, ಅಲ್ಪಸಂಖ್ಯಾತ ಜನ ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಕನಿಷ್ಠ ಮಾನವೀಯತೆ ದೃಷ್ಟಿಯಿಂದ ನಾವು ಕೇಳೋದು, ಅವ್ರಿಗೆ ಬದಲಿ ವ್ಯವಸ್ಥೆ ಮಾಡಿ ಡೆಮಾಲಿಷನ್ ಮಾಡ್ಬೋದಾಗಿತ್ತು. ಅದ್ಯಾವುದನ್ನು ಕೂಡ ಮಾಡಿಲ್ಲ. ಮತ್ತೊಂದು ಪ್ರಶ್ನೆ ನಾನು ಅವರಿಗೆ ಸರ್ಕಾರ ಕೇಳಕ್ ಇಷ್ಟಪಡ್ತಾ ಇದ್ದೇನೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅನೇಕ ಕಡೆ ಡೆಮಾಲಿಷನ್ ಆಗಿದೆ. ಇತ್ತೀಚೆಗೆ ಟ್ಯಾನರಿ ರೋಡ್ ಅಲ್ಲಿ ಇದ್ದಂತ ಗುಡಿಸಲುಗಳನ್ನ ಕೂಡ ಡೆಮಾಲಿಷನ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಆ ಕುಂಬಳಗೋಡು ಹತ್ರ
ಚಿಕ್ಕಲ್ಲೂರು ಅನ್ನೋ ಗ್ರಾಮದಲ್ಲಿ 80 ಮನೆಗಳನ್ನ ಸರ್ಕಾರಿ ಭೂಮಿಯಲ್ಲಿ ಇದಾವೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಒಡೆದು ನಾಶ ಮಾಡಿದ್ದಾರೆ. ಈ ತರ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇವೆಲ್ಲವೂ ಕೂಡ ಆಲ್ಮೋಸ್ಟ್ ಈಗ ಇಲ್ಲಿ ಇದ್ದಂತ ಎಲ್ಲ ಗುಡಿಸಲುಗಳು ಕೂಡ ಕಾಂಗ್ರೆಸ್ ನ ವೋಟರ್ಸೇ ವಿನಃ ಬೇರೆ ಬಿಜೆಪಿ ವೋಟರ್ಸ್ ಯಾರು ಕೂಡ ಇಲ್ಲ. ಆಮೇಲೆ ಅವರೆಲ್ಲರೂ ಕೂಡ ಕೆಲವರು ಹಿಂದಿ ಮಾತಾಡಂತ ಉರ್ದು ಮಾತಾಡೋಂತ ಜನ ಇದಾವೆ. ಅವ್ರು ಯಾರು ಕೂಡ ಬಾಂಗ್ಲಾದೇಶದಿಂದ ಬಂದಿಲ್ಲ ಅಥವಾ ಪಾಕಿಸ್ತಾನದಿಂದ ಬಂದಿಲ್ಲ. ಯುಪಿಯ ಬಡ ಮುಸ್ಲಿಂ ಜನಾಂಗದವರು ಅಂದ್ರೆ ಏನೋ ಅದರಲ್ಲಿ ಕಟ್ಟಕಡೆಯ ಮುಸ್ಲಿಮಲ್ಲೂ ಕೂಡ ಕಟ್ಟಕಡೆಯ ದಲಿತರು ಅನ್ನೋ ತರ ಜನ ಅಲ್ಲಿ ವಾಸ ಮಾಡ್ತಾ ಇರುವಂತದ್ದು. ತೀವ್ರ ಫಕೀರು, ತೀವ್ರ ಕೂಲಿ ಮಾಡುವಂತ ಸಮಾಜ. ಅವ್ರು ಯಾರು ಕೂಡ ಬಲಾಢ್ಯರಲ್ಲ. ಆಲ್ಮೋಸ್ಟ್ ಎಲ್ಲ ಕೂಡ ಬೆಳಿಗ್ಗೆ ಇಂದ ಕೂಲಿ ಮಾಡಿ ಸಾಯಂಕಾಲ ತಿನ್ನುವಂತ ಜನ. ಸೊ ಇಂಥ ಜನನ ಇವತ್ತು ಏಕಾಏಕಿ ಬೀದಿ ಪಾಲ್ ಮಾಡಿದಾರೆ ಅಂದ್ರೆ ನಮಗೆ ನಿಜವಾಗ್ಲೂ ಕೂಡ ಯಾಕೋ ನಮ್ಮ ಸರ್ಕಾರ ನಾವೆಲ್ಲ ಪ್ರಾಮಾಣಿಕವಾಗಿ ಸರ್ಕಾರನ ನಾವೆಲ್ಲ ದುಡಿದು ಕನಿಷ್ಠ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಬಡವರಿಗೆ ಏನಾದ್ರೂ ಸಹಾಯ ಆಗುತ್ತೆ ಅಂತ ನಾವೆಲ್ಲ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾವು ಸರ್ಕಾರದ ಅಧಿಕಾರಕ್ಕೆ ತಂದದ್ದು ಕೂಡ ಇವತ್ತು ಅಂತ ಜನನ ಏಕ್ದಮ್ ಬೀದಿ ಪಾಲ್ ಮಾಡಿದರೆ. 20ನೇ ತಾರೀಕು ಡೆಮಾಲಿಷನ್ ಆಯ್ತು, ಕನಿಷ್ಠ ಯಾವ ಅಧಿಕಾರಿನೂ ಬಂದಿಲ್ಲ. 21ನೇ ತಾರೀಕು ನಾವೆಲ್ಲರೂ ಕೂಡ ಒಂದು 300-400 ಜನ ಕಂದಾಯ ಮಂತ್ರಿಗಳ ಮನೆ ಮುಂದೆ ಧರಣಿ ಮಾಡಿದ್ವಿ. ಕನಿಷ್ಠ ಸಚಿವರು ಭೇಟಿ ಮಾಡ್ಲಿಲ್ಲ. ಈ ಜನ ಮನೆ ಕಳ್ಕೊಂಡಂತ ಜನ ಕಂದಾಯ ಮಂತ್ರಿಗಳ ಮನೆ ಮುಂದೆ ಧರಣಿ ಮಾಡ್ತಾ ಇದ್ವಿ. 10 ನಿಮಿಷ ಡಿಫರೆನ್ಸ್ ಅಲ್ಲಿ ಕಂದಾಯ ಮಂತ್ರಿಗಳು ಅಲ್ಲಿಂದ ಹೊಂಟೋಗಿದ್ದಾರೆ ಅಂದ್ರೆ ನಾಚಿಕೆ ಆಗುತ್ತೆ ಸರ್. ಆ ನಂತರ ಮಾರನೇ ದಿವಸ ಸಭೆ ಕರೆದು ಇಲ್ಲ ನಾನು ಅವ್ರಿಗೆಲ್ಲಾನು ಕೂಡ ಕಾರ್ಪೊರೇಷನ್ ಮಣ್ಣು ತುಂಬಿಸಿರೋ ಜಾಗದಲ್ಲಿ ಅವ್ರ ಮನೆ ಕಟ್ಕೊಂಡಿದ್ದಾವೆ, ಅವ್ರ ಮನೆಗಳು ನಾಳೆ ದಿನ ಬಿದ್ದೋಗ್ತವೆ, ಸರ್ಕಾರ ಕೆಟ್ಟ ಹೆಸರು ಬರ್ತದೆ, ಆದ್ದರಿಂದ ನಾವೇ ತೆರವುಗೊಳಿಸಿದ್ದು ಅಂತ ಅವರೇ ಒಪ್ಕೊಂಡು ಅವ್ರಿಗೆ ಆದಷ್ಟು ಬೇಗ ಬದಲಿ ವ್ಯವಸ್ಥೆ ಮಾಡಿಸ್ತೇನೆ ನಾನು ಅಂತ ಹೇಳಿ ಚೆನ್ನಾಗಿರೋ ಭೂಮಿನ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ತನಕ ಯಾವುದೇ ವ್ಯವಸ್ಥೆ ಮಾಡದೆ ಮಹಿಳೆಯರು, ಮಕ್ಕಳು, ವಯಸ್ಸಾದವರು ಎಲ್ಲರೂ ಕೂಡ ವಿದ್ಯಾರ್ಥಿಗಳ ಸಮೇತ ಬೀದಿಯಲ್ಲಿ ಇದ್ದಾರೆ ಅಂದ್ರೆ ನಾಚಿಕೆ ಆಗುತ್ತೆ. ಕನಿಷ್ಠ ಮಾನವೀಯತೆ ಇದ್ರೆ ಅವ್ರಿಗೆಲ್ಲಾದ್ರೂ ಒಂದು ಶೆಡ್ ಹಾಕಿ ಗಂಜಿ ಕೇಂದ್ರ ತೆಗ್ದಿದ್ರೆ ನಾವ್ಯಾರು ಕೂಡ ಅವ್ರನ್ನ ಮಾತಾಡಿಸ್ತಾ ಇರ್ಲಿಲ್ಲ. ಮಾನವೀಯತೆ ಇಲ್ಲದೆ ಬೀದಿಗೆ ತಳ್ಳಿದಾರಂದ್ರೆ ನಾಚಿಕೆ ಆಗುತ್ತೆ. ಕನಿಷ್ಠ ಏನೋ ದಾನಿಗಳ ನೆರವಿನಿಂದ ಜನ ಇವತ್ತಿಗೂ ಕೂಡ ಬದುಕಿದಾವೆ. ಸರ್ಕಾರ ಜನ ಸತ್ತಿದಾರ ಬದುಕಿದಾರೆ ಅಂತಾನು ಕೂಡ ಇವತ್ತಿಗೂ ನೋಡ್ಲಿಲ್ಲ ಅಂದ್ರೆ ತುಂಬಾ ಬೇಜಾರಾಗ್ತಾ ಇದೆ. ಮಾನವೀಯತೆ ಮತ್ತೆ ಕನೆಕ್ಟ್ ಮಾಡ್ತೀನಿ, ಮತ್ತೆ ನಾನು ತಗೊಂತೀನಿ 100 ಸರ್ ನಿಮ್. ಓಕೆ ಈಗ ನಂದಿನಿ ಮೇಡಮ್ ಇದಿರಲ್ಲ, ಮತ್ತೆ ತಗೊಂತೀನಿ. ಮೇಡಮ್ ಈಗ ಏನೋ ಮರಿಯಪ್ಪನವ್ರು ಮಾತಾಡ್ತಾ ಒಂದ್ ಮಾತು ಹೇಳಿದ್ರು. ಮತ್ತೆ ನಾವು ಸಹ ಗ್ರೌಂಡಿಗೆ ಹೋದಾಗ ನಮಗೆ ತಿಳಿದಿದ್ ಮಾಹಿತಿ ಏನು ಅಂದ್ರೆ ಒಂದ್ ಸುಮಾರು 148ರಿಂದ 150 ಜನರಿಗೆ ಫಾರಂ 94C ಸಿಕ್ಕಿದೆ. ಅವ್ರ ಅರ್ಜಿ ಹಾಕಿ ಫಾರಂ 94C ಅನ್ನ ತಗೊಂಡಿದ್ದಾರೆ. ಅವ್ರ ಹತ್ರ ಆಧಾರ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ, ವೋಟರ್ ಐಡಿ ಇದೆ. ಎಷ್ಟೋ ಜನದ ಹತ್ರ ಅವೆಲ್ಲ ಇದ್ದಾಗ್ಲೂ ಸಹ ಈಗ ಸರ್ಕಾರ ಕೇಳದೆ ದಿಢೀರನೆ ಒಕ್ಲೆಬ್ಬಿಸೋ ರೀತಿಯಲ್ಲಿ ಮನೆಗಳನ್ನೇ ಧ್ವಂಸ ಮಾಡಿದೆ. ಬೆಳಿಗ್ಗೆ 6 ಗಂಟೆಗೆ ಬಂದು ಬರೀ ಸಿಲಿಂಡರ್ ಗಳನ್ನ ಹೊರಗಾಕಿ ಈಗಾಗ್ಲೇ ಬಾಣಂತಿಯರು, ಗರ್ಭಿಣಿಯರು, ಮತ್ತೆ ಚಿಕ್ಕ ಮಕ್ಕಳು, ವಯಸ್ಸಾದವರು, ಎಲ್ಲರೂ ಮಹಿಳೆಯರು ಎಲ್ಲ ಬೀದಿಗೆ ಬಿದ್ದ್ಬಿಟ್ಟಿದ್ದಾರೆ. ಸೊ ಇದಕ್ಕೆ ಏನ್ ಹೇಳ್ತೀರಾ ಮೇಡಮ್? ನೀವು ಹೋಗಿದ್ದೀರಾ ಗ್ರೌಂಡ್ಗೆ, ನೀವು ಗ್ರೌಂಡ್ ಅಲ್ಲಿ ಅನಾಲಿಸಿಸ್ ಮಾಡಿದೀರಾ, ಒಟ್ಟಾರೆ ಪ್ರೊಸೆಸ್ ಹೆಂಗ್ ನಡೀತು ಅಂತ ಹೇಳ್ತೀರಾ ನೀವು? ಅಲ್ಲ, ಇದು ಅವಾಗ್ಲೇ ಎಲ್ರು ನಿಮ್ಮಿಂದ ಹಿಡಿದು ಮರಿಯಪ್ಪ ಅವರು ವಿವರಿಸಿದ್ದಾರೆ ಏನ್ ಆಯ್ತು ಅಂತ. ಘಟನೆ, ಅವತ್ತಿನ ಘಟನೆ ಏನಾಯ್ತು ಅಂತ ನಮ್ಮೆಲ್ರಿಗೂ ಗೊತ್ತು. ಯಾವುದೇ ಕಾನೂನಾತ್ಮಕವಾಗಿ ಯಾವುದೇ ರೀತಿಯಾದ ಪೂರ್ವ ಸೂಚನೆ ನೀಡಿಲ್ಲ. ಅವಾಗ್ಲೇ ನೂರ್ ಅವ್ರು ಮಾತಾಡ್ತಾ ಹೇಳಿದ್ರು, ಆಕ್ಚುಲಿ ಇವ್ರು ಕೌಂಟಬಲ್ ನಾಗರೆ ಒಂದು ನಾಗರಿಕ ಸಮಾಜದಲ್ಲಿ ವೋಟ್ ಹಾಕಿರುವಂತ ಜನ ಇವತ್ತು ಲೆಕ್ಕಕ್ಕಿಲ್ಲದ ಹಾಗೆ, ಸಪೋಸ್ ಲೆಕ್ಕಕ್ಕಿದ್ದಿದ್ರೆ ಬಹುಶಃ ಸೂಚನೆ ಕೊಡ್ತಿದ್ರು ಏನೋ ಗೊತ್ತಿಲ್ಲ ನಂಗೆ. ಹಾಗಿದ್ರೆ ಲೆಕ್ಕಕ್ಕಿಲ್ಲದ ಜನ ಅನ್ನೋ ರೀತಿಯಲ್ಲಿ ನಮ್ಮ ಬಡ ಸಮುದಾಯ, ದುಡಿದು ಶ್ರಮಜೀವಿ ಸಮುದಾಯ ಈ ನಗರವನ್ನ ಕಟ್ತಾ ಇರೋಂಥವ್ರು ಅವ್ರ ಮನೆಗಳನ್ನ ಏಕಾಏಕಿ ಎಲ್ಲ, ಅಂದ್ರೆ ನಮಗ್ ಗೊತ್ತಿದೆ ಒಂದು ನಗರದಲ್ಲಿ ಮನೆ ಕಟ್ಟೋದು, ಒಂದು ಕುಟುಂಬವನ್ನ ಬೆಳೆಸೋದು ಎಷ್ಟು ಸಮಸ್ಯೆ ಅಂದ್ರೆ ಅವರು ಮನೆಗಳನ್ನ ಕಟ್ಟುವಾಗ ಮೀಟರ್ ಬಡ್ಡಿಗೆ ಹಣ ತಂದು
ಮನೆ ಕಟ್ಕೊಂಡಿರೋಂಥದನ್ನ ವರ್ಷಾನ್ಗಟ್ಲೆ ಹೌದು. ಕಷ್ಟಪಟ್ಟಿರೋದನ್ನ ಗಂಟೆಲಿ ನಮ್ಮ ಕುಂಬಾರಂಗೆ 1 ವರ್ಷ ಆದ್ರೆ ದೊಣ್ಣೆಗೆ 1 ನಿಮಿಷ ಅಂತೀವಲ್ಲ, ಹೌದು. ಆ ರೀತಿ ಸರ್ಕಾರ ಮಾಡೋಗಿದೆ. ಇದು ನಿಜವಾಗ್ಲೂ ಅಸಂವಿಧಾನಿಕ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ನೋಡಿ, ಎಲ್ಲರ ತಲೆ ಮೇಲೂ ಸೂರನ್ನ ಒದಗಿಸೋದು ಸರ್ಕಾರದ ಜವಾಬ್ದಾರಿ. ನಾವೆಲ್ಲರೂ ಹೌದು. ಒಪ್ತೀವಿ ಇದನ್ನ. ಯಾಕಂದ್ರೆ ಬದುಕು ಹಕ್ಕು ಅಡಿಯಲ್ಲಿ, ಸಂವಿಧಾನದ ಆರ್ಟಿಕಲ್ 20 ಅಡಿಯಲ್ಲಿ ಎಲ್ರಿಗೂ ಮನೆ ಇದ್ರೆ ಮಾತ್ರ ಅವ್ರಿಗೆ ಬದುಕಕ್ಕಾಗತ್ತೆ. ಬೀದಿಲಿ ಇರಬಾರ್ದು ಅನ್ನೋದು ಬೇರೆ ಬೇರೆ ಯೋಜನೆಗಳು, ಎಲ್ಲರಿಗೂ ವಸತಿ, ಆ ಆವಾಸ್ ಯೋಜನೆಗಳು ಎಲ್ಲಾನು ಇದೆ ಅಲ್ವಾ. ಆದ್ರೆ ಕಟ್ಕೊಂಡಿರೋ ಮನೇನ ಕಿತ್ತು ಬಿಸಾಕಿದೆಯಲ್ಲ ಸರ್ಕಾರ, ಇದನ್ನ ಕೇಳೋರು ಯಾರು ಇಲ್ವಾ ಅನ್ನೋದು ಪ್ರಶ್ನೆ. ಇದಕ್ಕೆ ಅಂದ್ರೆ ಸರ್ಕಾರ ಅಂದ್ರೆ ನಾವೇ ಆರಿಸಿದ ಸರ್ಕಾರ ನಮಗೆ ಗೊತ್ತಿಲ್ಲದೆ, ಅಂದ್ರೆ ನಾನು ಇಲ್ಲಿರುವ ಜನ ಎಲ್ಲರೂ ಹಕ್ಕುದಾರರಲ್ವಾ, ಓಟು ಹಾಕಿದ್ದಾರೆ. ಅವ್ರ ಹಕ್ಕು ಹಾಕಿದ್ಮೇಲೆ ಅವ್ರ ಒಂದು ಕನ್ಸೆಂಟ್ ಅನ್ನೋದು ಅಲ್ಲ, ಇನ್ಫಾರ್ಮೇಶನ್ ಕೂಡ ಇಲ್ಲ. ಕನ್ಸೆಂಟ್ ಬಿಟ್ಬಿಡೋಣ, ಯಾರು ಅವ್ರ ಮನೆ ಹೊಡೆದಾಕಕ್ಕೆ ಇಷ್ಟಪಡಲ್ಲ. ಮೇಡಮ್, ಅದು ಕಂದಾಯ ಈಗ ಒಂದು ಮಾಹಿತಿ ಪ್ರಕಾರ ಏನಿದೆ ಅಂದ್ರೆ, ಅದು ಕಂದಾಯ ಇಲಾಖೆಯಲ್ಲಿತ್ತು ಆ ಜಾಗ. ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಾದ್ಮೇಲೆ ಏನ್ GBA ಆಯ್ತು, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ BBMP ಹೋಗಿ GBA ವಹಿಸ್ಕೊಟ್ಟಿದ್ದಾರೆ. ಆಮೇಲೆ ಅದನ್ನ ತ್ಯಾಜ್ಯ ವಿಲೇವಾರಿ ಘಟಕದ ಅಧಿಕಾರಿಗಳಿಗೆ ವಹಿಸ್ಕೊಟ್ಟಿದ್ದಾರೆ. ತ್ಯಾಜ್ಯ ವಿಲೇವಾರಿ ಘಟಕದ ಅಧಿಕಾರಿ ಕರೀಗೌಡರು ಈ ಆದೇಶ ಹೊರಡಿಸಿದ್ದಾರೆ ಅಂತ ಒಂದ್ ಮಾಹಿತಿ ಇದೆ. ಸೊ ಅವರು 3 ದಿನದಿಂದ ಕರೆಂಟ್ ತೆಗ್ದಿದ್ದಾರೆ, ಒಂದು ಸೂಚನೆ ರೀತಿಯಲ್ಲಿ ಕರೆಂಟ್ ತೆಗ್ದಿದ್ದಾರೆ ಅಲ್ಲಿನ ಜನರಿಗೆ. ಆದ್ರೆ ಯಾವುದೇ ತರ ನೋಟಿಸ್ ಕೊಟ್ಟಿಲ್ಲ, ದಿಢೀರ್ನೆ ಮನೆ ಕೆಡವಿದ್ದಾರೆ. ನಾನು 2 ವಿಷಯ ಹೇಳಕ್ ಇಷ್ಟಪಡ್ತೀನಿ. ಒಂದು, ಇದು ಒಂದು ಸರ್ಕಾರಿ ಭೂಮಿ ಅಂತ ಯಾವಾಗ್ಲೂ ಹೇಳ್ತೀವಲ್ವಾ, ಅದು ಸರ್ಕಾರಿ ಭೂಮಿನ ಎಲ್ಲಾ ಸಾರ್ವಜನಿಕರಿಗೆ ಸೇರಿದ್ದು. ಇದೊಂದು ಬಂಡೆ ಇರುವಂತ ಜಾಗ, ಕ್ವಾರಿ ಅಂತ ಏನ್ ಹೇಳ್ತೀವಿ ಅದು. ಅಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಕಾಮನ್ಸ್ ಅಂತ ಹೇಳ್ಬೇಕಾಗತ್ತೆ. ಅದು ಕಸ್ಟೋಡಿಯನ್ ಸರ್ಕಾರ ಅಲ್ವಾ, ಅವರಿಗೆ ಅದನ್ನ ರಕ್ಷಣೆ ಮಾಡ್ಬೇಕೆ ಹೊರತು ಆಗನ್ ಮಾತ್ರಕ್ಕೆ ಆ ರಕ್ಷಣೆಯ ಹೆಸರಿನಲ್ಲಿ ಬಡವರು ಅಂದ್ರೆ ಬಡವರು ಅಂತ ಹೇಳಿದ್ರೆ ತಪ್ಪಾಗ್ಲ, ಅವರನ್ನ ಬೀದಿ ಪಾಲ್ ಮಾಡಿರೋದು ಒಂದು. ಎರಡನೇದು ವಿಷಯ ನೀವ್ ಹೇಳಿದ್ರಲ್ಲ, ಕರೀಗೌಡ್ರು ಮಾಡಿರೋದರೆ, ನಮ್ಮ ಹತ್ರನು ಮಾತಾಡಿದ್ರು ಕೃಷ್ಣ ಬೈರೇಗೌಡರು. ನಂಗೆ ಆಮೇಲೆ ಗೊತ್ತಾಯ್ತು ಅಂತ, ಇದು ಇಂಪಾಸಿಬಲ್. ಯಾಕೆಂದ್ರೆ ತಮ್ಮ ಕ್ಷೇತ್ರದ ನಲ್ಲಿ ನಡೆಯುವ ಒಂದು ಈ ತರ ಕಾರ್ಯಾಚರಣೆ ಅವರ ಅನುಮತಿ ಇಲ್ಲದೆ ಖಂಡಿತ ಸಾಧ್ಯ ಇಲ್ಲ. ಒಂದು ಸ್ಕಾಲರ್ಶಿಪ್ ಸರ್, ಬೇರೆ ಬಿಟ್ಬಿಡಿ, ಒಂದ್ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಸ್ಯಾಂಕ್ಷನ್ ಮಾಡೋದಕ್ಕೆ MLA ಅಪ್ರೂವಲ್ ಬೇಕು ಅಂತ ಕೇಳ್ತಾರೆ. ಅಂತ ಸರ್ಕಾರ ಇದ್ರಲ್ಲಿ ನಾವು ಇದೀವಿ. ಅಂತದಲ್ಲಿ ಮನೆಗಳನ್ನ ಅವ್ರನ್ನ ಕೇಳ್ದೆ ಉಳಿಸ್ಬಿಡ್ತಾರ? ಇಲ್ಲ, ಖಂಡಿತ ಕೇಳಲೇಬೇಕು. ಪಾಸಿಬಲ್. ಅವ್ರಿಗೆ ಗೊತ್ತಿದೆ. ಅವ್ರ ನಮ್ಮ ಹತ್ರ ಹೇಳಿದ್ರು, ನಾನೇ ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಸರ್ಕಾರಿ ಭೂಮಿನಲ್ಲಿ ಯಾರೇ ಇದ್ರು ಅದನ್ನ ತೆರವುಗೊಳಿಸಿ ಅಂತ. ನಾವ್ ಅದಕ್ಕೆ ಒಂದೇ ಪ್ರಶ್ನೆ ಎತ್ತಿದ್ದು, ಹಾಗೆ ಮಾಡುವಾಗ ಸಿರಿವಂತರು, ಮಧ್ಯಮ ವರ್ಗ, ಬಡ ಸಮುದಾಯ ಒಂದೇನಾ? ಹಾಗೆಯೇ ನಮ್ಮ ಸಮ ಸಮಾಜದ ಮತ್ತೆ ಸಾಮಾಜಿಕ ನ್ಯಾಯದ, ಸಂವಿಧಾನ ಹೇಳುವ ಸಾಮಾಜಿಕ ನ್ಯಾಯದ ಪ್ರಶ್ನೆ ಎಲ್ಲೋಯ್ತು? ಹೌದೌದು ಅಲ್ವಾ? ಎಲ್ರು ಒಂದೇನಲ್ಲ. ಹಾಗಾದ್ರೆ ಸಾಮಾಜಿಕ ನ್ಯಾಯದ ಪಾಠ ಯಾರು ಹೇಳ್ಕೊಡ್ಬೇಕು ಸರ್ಕಾರಕ್ಕೆ? ನಾವಾ? ಮೇಡಮ್ ನಿಮ್ಮ ಮತ್ತೆ ಅಂತೀನಿ. ನೂರ್ ಸರ್ ಲೈನ್ ಅಲ್ಲಿ ಇದ್ದೀರಾ? ಕೇಳಿಸ್ತಾ ಇದೆಯಾ ಸರ್? ಸರ್, ಈಗ ನಂದಿನಿ ಮೇಡಮ್ ಮಾತಾಡ್ತಾ ಒಂದ್ ಮಾತು ಹೇಳಿದ್ರು, ಸಾಮಾಜಿಕ ನ್ಯಾಯದ ಪಾಠ ಯಾರು ಹೇಳ್ಕೊಡ್ಬೇಕು ಅಂತ. ಈಗ ಸಿದ್ದರಾಮಯ್ಯನವರಿಗೆ ಸಾಮಾಜಿಕ ನ್ಯಾಯದ ಹರಿಕಾರ ದೇವರಾಜ್ ಅರಸು ನಂತರ ಸಿದ್ದರಾಮಯ್ಯನ್ನೇ ನಾವು ನೋಡ್ತಿದೀವಿ ಅಂತ ಇಡೀ ರಾಜ್ಯದ ಅಹಿಂದ ಕಮ್ಯುನಿಟಿ ಹೇಳುತ್ತೆ. ಸೊ ಆ ರೀತಿಯಲ್ಲಿ ಸಿದ್ದರಾಮಯ್ಯನೂ ನಡ್ಕೊಂತ ಇದ್ದಾರೆ. ಈಗ ದೇವನಹಳ್ಳಿ ಹೋರಾಟದಲ್ಲಿ ನೀವೇ ನೋಡಿದಾಗೆ, ನೀವೇ ಸಿದ್ದರಾಮಯ್ಯನವ್ರ ಜೊತೆ ಕೂತು ನೇರ ಮಾತಾಡಿದ ರೀತಿಯಲ್ಲಿ ಈ ಒಂದು ವಿಚಾರದಲ್ಲಿ ಯಾಕೆ ಕಾಂಗ್ರೆಸ್ ಸರ್ಕಾರ ಸೋಲ್ತು? ಇಲ್ಲ ಕಾಂಗ್ರೆಸ್ ಸರ್ಕಾರದ ಉದ್ದೇಶ ಪೂರ್ವಕವಾಗಿ ಈ ಘಟನೆ ನಡೆದಿದ್ಯಾ? ಇಲ್ಲ, ಒಟ್ಟು ಏನಪ್ಪಾ ಅಂತ ಹೇಳಿದ್ರೆ, ಯಾವ್ದೇ ಸರ್ಕಾರ ಇರ್ಬೋದು, ಯಾವ್ದೇ ಪಕ್ಷಗಳಿರ್ಬೋದು, ಇದೆಲ್ಲವೂ ನಡೀತಿರುವಂತದ್ದು ಒಂದು ಬರೀ ಸರ್ಕಾರಗಳು ತಂಪಾಡಿಗೆ ಇರೋದಿಲ್ಲ, ಅವುಗಳ ಹಿಂದೆ ಒಂದು ಲಾಬಿ ಇದೆ. ಪ್ರತಿಯೊಂದು ಸರ್ಕಾರ ತಾನು ಇರುತ್ತೆ ಅಂದ್ರೆ ಆ ಪಕ್ಷಕ್ಕೆ ಬರುವಂತ ಪಾರ್ಟಿ ಫಂಡ್ಗಳು, ಅವರ ಕನೆಕ್ಷನ್ಸ್ ನಡೆಸೋದೆಲ್ಲವೂ ಕೂಡ ಅದರಿಂದ ದೊಡ್ಡ ಲಾಬಿ ಇದೆ. ಬ್ಯಾಂಗ್ಳೂರ್ನಲ್ಲಿ ದೊಡ್ಡ ಲ್ಯಾಂಡ್ ಮಾಫಿಯಾ ಇದೆ ಇಲ್ಲಿ. ಇದು ನೋಡ್ಲಿಕ್ಕೆ ನಿಮ್ಗೆ ಈ ಡಿಪಾರ್ಟ್ಮೆಂಟ್ ಇಂದ ಆ ಡಿಪಾರ್ಟ್ಮೆಂಟ್ ಇದೆಲ್ಲ ಜನರ ಕಿವಿಯಲ್ಲಿ ಹೂಡಕ್ಕೋಸ್ಕರ ಅಷ್ಟೇ ಅಲ್ಲ. ಇದು ಪ್ರತಿಯೊಂದು ವಿಚಾರಣೆ ಕೂಡ ಒಂದು ಲ್ಯಾಂಡ್ ಮಾಫಿಯಾಗಳ ವ್ಯವಹಾರಗಳು ಇವೆಲ್ಲ ಕೂಡ ಇರ್ತವೆ. ಅವರು ಎಂತ ಒಂದು ಬಲಾಢ್ಯ ಶಕ್ತಿಗಳಾಗಿ ಬೆಳೆದಿದಾರಪ್ಪ ಅಂತ ಹೇಳಿದ್ರೆ ಅದನ್ನ ಎದುರಿಸುವಂತ ಶಕ್ತಿ ಸರ್ಕಾರಕ್ಕೂ ಇಲ್ಲ. ಕೆಲವರಿಗೆ ಗೊತ್ತಿರ್ತದೆ. ಕೃಷ್ಣ ಬೈರೇಗೌಡರಿಗೆ ನಾವು ಬೇರೆ ಮಿನಿಸ್ಟರ್ಸ್ ಬಗ್ಗೆ ಆರೋಪ ಮಾಡ್ದಂಗ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಅವರು ಪ್ರಾಮಾಣಿಕ ಸಚಿವರು ಅನ್ನೋದು ನಮಗೆ ಗೊತ್ತು. ಹಂಗೆಲ್ಲ ಅವ್ರು ಡೀಲ್ ಮಾಡ್ಕೊಂಡು ಯಾರ ಹತ್ರ ದುಡ್ಡು ಇಸ್ಕೊಂಡು ಮಾಡಿರ್ತಾರೆ ಅಂತ ನಾವು ಕೃಷ್ಣ ಬೈರೇಗೌಡರ ಬಗ್ಗೆ ಆರೋಪ ಮಾಡಕ್ಕಾಗಲ್ಲ. ಆದ್ರೆ ಈ ವ್ಯವಸ್ಥೆಯ ಒತ್ತಡಗಳು ಹೆಂಗ್ ಕ್ರಿಯೇಟ್ ಆಗುತ್ತಾವಪ್ಪ ಅವ್ರ ಮೇಲೂ ಕೂಡ ಅಂತ ಹೇಳಿದ್ರೆ,
ಅವರು ಅಂತ ಇದಕ್ಕೆ ಒಪ್ಪಿಗೆ ಸೂಚಿಸ್ಲಿಲ್ಲ ಅಂತ ಹೇಳಿದ್ರೆ ಅದು ಬಹಳ ಕಷ್ಟ ಅನ್ನುವಂತ ಇದ್ರನ್ನ ಆಪರೇಟ್ ಮಾಡ್ತಾರೆ. ಸೊ ಹಂಗಾಗಿ ಆ ಒತ್ತಡಕ್ಕೆಲ್ಲ ಎದುರಿಸಲಾರ್ದೆ ಇವರು ಕೂಡ ಗೊತ್ತಿಲ್ದಂಗೆ ಸುಮ್ನಾಗ್ಬಿಡ್ತಾರೆ, ಕಣ್ಮುಚ್ಕೊಂಡ್ಬಿಡ್ತಾರೆ ಕೆಲವೊಮ್ಮೆ. ಈಗ ಮುಖ್ಯಮಂತ್ರಿಗಳು ಕೂಡ ಮುಖ್ಯಮಂತ್ರಿಗಳಿಗೆ ಗೊತ್ತಾಗಲಿಲ್ಲ, ಅಲೆಮಾರಿಗಳಿಗಾಗಿರೋ ಅನ್ಯಾಯ ಅಂತ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ವಾ? ಗೊತ್ತು. ದೇವನಹಳ್ಳಿಯಲ್ಲಿ ಅನ್ಯಾಯ ಅಂತ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು. ಆದ್ರೂ ಕೂಡ ಈ ಬಲಾಢ್ಯ ಶಕ್ತಿಗಳನ್ನ ಎದುರಿಸಕ್ಕಾಗೋದಿಲ್ಲ ಅಂತ ಹೇಳಿ ಒಂದು ರೀತಿಯಲ್ಲಿ ಮೌನ ವಹಿಸ್ಬಿಡ್ತಾರೆ. ಅನ್ಯಾಯ ಆಗ್ತಿದೆ ಕೂಡ ಮೌನ ವಹಿಸ್ತಾರೆ. ಸೊ ಈ ಕೃಷ್ಣ ಬೈರೇಗೌಡರು ಕೂಡ ಅಂತ ಗೊತ್ತಿದ್ದು ಕೂಡ ಈ ಅನ್ಯಾಯದ ಜೊತೆ ಒಂದು ಮೌನ ವಹಿಸಿದ್ದಾರೆ ಅನ್ನೋದೇ ನಮ್ಗೆ ಅನಿಸ್ತದೆ. ಸೊ ಅಂದ್ರೆ ನೀವ್ ಹೇಳ್ತಿರೋ ಮಾತಿನ ಅರ್ಥ ನನಗೆ ಅನಿಸ್ತಾ ಇದೆ ಅಂದ್ರೆ ಇದೊಂದು ಲ್ಯಾಂಡ್ ಮಾಫಿಯಾ ತರ ನಡೆದಿದೆ ಅಲ್ಲಿ ಅನ್ನೋ ತರ ಇದೆ ಅದು. ಅಂದ್ರೆ ನೀವೇ ಹೇಳಿದ್ರಿ ಆಗ್ಲೇ, ಈಗ ಇದು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಕೊಟ್ಟಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಕಸ ವಿಲೇವಾರಿ ಬರೀ ಗೌರ್ಮೆಂಟ್ ಮಾಡುತ್ತಾ ಇರಲ್ಲ. ಆ ಕಸ ವಿಲೇವಾರಿ ಮಾಡ್ಲಿಕ್ಕೆ ಇನ್ನೊಂದ್ ಯಾವ್ದೋ ಒಂದು ಏಜೆನ್ಸಿಗೆ ಕೊಡ್ತಾರೆ. ಆ ಏಜೆನ್ಸಿ ಜೊತೆ ಆಲ್ರೆಡಿ ವರ್ಕ್ ಆಗ್ಬಿಟ್ಟಿರ್ತದೆ. ಆ ಏಜೆನ್ಸಿ ಇದರಿಂದ ಬಿದ್ದಿರ್ತದೆ. ಅವರು ಅದಕ್ಕೆ ನಾನಾ ಒತ್ತಡ ತಂದಿರ್ತಾರೆ. ಈಗ ಆಲ್ರೆಡಿ ಕಸ ವಿಲೇವಾರಿಗೆ ಬಂದಿದೆ, ಪ್ರಾಜೆಕ್ಟ್ ಇಷ್ಟಿಗೆ ಬಂದಿದೆ, ನಾವು ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿದೀವಿ, ನಮಗೆ ಲ್ಯಾಂಡ್ ಇನ್ನು ನಮ್ಗೆ ಹ್ಯಾಂಡ್ ಓವರ್ ನೀವು ಮಾಡಿಲ್ಲ, ಅದೆಲ್ಲ ಕೂಡ ಅದರಿಂದ ಒಂದು ಲಾಬಿ ಆಲ್ರೆಡಿ ವರ್ಕ್ ಮಾಡ್ತಿರ್ತದೆ. ಈಗ ಯಾವ್ದು ಸರ್ಕಾರಿ ಅಂದ್ರೆ ಸರ್ಕಾರಿ ಅಲ್ಲ, ಪ್ರತಿಯೊಂದು ಸರ್ಕಾರನು ಫ್ರಾಂಚೈಸ್ ಔಟ್ಸೋರ್ಸ್, ಅದರಿಂದ ಮತ್ತೆ ಪ್ರೈವೇಟ್ ಲಾಬಿಗಳು. ಆದ್ರಿಂದ ಆ ಪ್ರೈವೇಟ್ ಲಾಬಿಗಳಲ್ಲಿ ಅವರಿಗೆ ವ್ಯವಹಾರಕ್ಕಿಂತನೂ ಹೆಚ್ಚಾಗಿ ಇದ್ರಲ್ಲಿ ಸಿಗುವಂತ ಲ್ಯಾಂಡ್ ಬಂಪರ್ ಪ್ರಾಫಿಟ್ಗಳು. ಸೊ ಹಂಗಾಗಿ ಅವ್ರಿಗೆ ವ್ಯವಹಾರಕ್ಕಿಂತನೂ ಆ ಭೂಮಿಯ ಮೇಲೆ ಕಣ್ಣಿರ್ತದೆ. ಹಂಗಾಗಿ ಎಲ್ಲ ಲ್ಯಾಂಡ್ ಶಾರ್ಕ್ ನ ಕಂಟ್ರೋಲ್ ಅಲ್ಲೇನೆ ಸರ್ಕಾರ ಇದೆ. ಸೊ ಅದರ ತಕ್ಕಂಗೆ ಇದು ಕುಣಿತಾ ಇದೆ. ಕೆಲವರು ಅವ್ರ ಜೊತೆ ಶಾಮೀಲಾಗಿ ಜನರು ತುಳಿತಿದ್ದಾರೆ, ಕೆಲವರು ಅದನ್ನ ಎದುರಿಸಲಾಗದೆ ಕಣ್ಮುಚ್ಚಿ ಮೌನ ವಹಿಸಿ ಜನರು ತುಳಿತುಕೊಳ್ಳೋಕಾಗ್ತಿದ್ರು ಕೂಡ ಮೌನ ವಹಿಸ್ತಿದ್ದಾರೆ. ಇದು ಕೂಡ ಅಂಥದ್ದೇ ಇನ್ನು ಮತ್ತೊಂದು ಕೇಸ್ ಅಂತಾನೆ ನನ್ಗೆ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಮೇಡಮ್, ನಂದಿನಿ ಮೇಡಮ್, ಹೇಳಿ. ಈಗ ಅದೇ 100 ಸರ್ ಹೇಳ್ತಾ ಇದ್ರು, ಇದು ಸರ್ಕಾರ ಏನೋ ಈಗ ಬಂಡವಾಳಶಾಹಿಗಳ ಜೊತೆ ಕೈ ಜೋಡಿಸುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ, ಆ ರೀತಿಯಲ್ಲೂ ಇದು ನಡೆದಿರ್ಬೋದು ಅಂತ. ಬಟ್ ನೀವು ಅಲ್ಲಿ ಫೀಲ್ಡ್ ಅಲ್ಲಿ ಕೆಲಸ ಮಾಡಿರೋರು, ಅಂದ್ರೆ ಈಗ ಏನು ನಿರ್ಗತಿಕರಾಗಿದ್ದಾರೆ ಅಷ್ಟು ಜನ, ಒಂದ್ 2,000 ಜನದಷ್ಟು ನಿರ್ಗತಿಕರಾಗಿದ್ದಾರೆ. ಈಗ ಅವ್ರ ಪರಿಸ್ಥಿತಿ ಹೇಗಿದೆ, ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತ? ಬಹಳ ಕಠಿಣ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಸರ್. ಆದ್ರೆ ಒಂದು ಗಟ್ಟಿಯಾದ ತೀರ್ಮಾನ ಜನಕ್ಕಿದೆ, ನಾವು ಮಾತ್ರ ಇಲ್ಲೇ ಬದುಕುವಂತವ್ರು ಅಂತ. ಯಾಕಂದ್ರೆ ಇಲ್ಲೇ ಅವರು ವಾಸಸ್ಥಳವಾಗಿ ಸುಮಾರು 25-30 ವರ್ಷದಿಂದ ಇರೋರು ಇದ್ದಾರೆ, 10-20 ವರ್ಷದಿಂದ ಇರೋರು ಇದ್ದಾರೆ. ಅಂದ್ರೆ ಬೇರೆ ಬೇರೆ ಕುಟುಂಬಗಳು ಬೇರೆ ಬೇರೆ ರೀತಿಯಲ್ಲಿ ಇದ್ದಾರೆ. ಈಗ ನಾವು ನಡೆಸಿದ ಒಂದು ಸಮೀಕ್ಷೆ ಪ್ರಕಾರ 180 ಮನೆ ಅಷ್ಟು ಹೋಗಿದೆ ಎಲ್ಲದು ಜನರದ್ದು. ಅದರೊಳಗೆ ದಲಿತರು, ಮುಸ್ಲಿಮ್ರು, ತುಂಬಾ ಕ್ರಿಶ್ಚಿಯನ್ ಇರೋದ್ ಕಡಿಮೆನೆ, ಒಂದೇ ಕುಟುಂಬ ಇದೆ, ಒಂದು ಮಾತ್ರ. 32 ಕ್ರಿಶ್ಚಿಯನ್, 32 ಹಿಂದೂ, ಉಳಿದವು ಕ್ರಿಶ್ಚಿಯನ್, ಒಂದು ಉಳಿದವರು ಮುಸ್ಲಿಂ. ಇಷ್ಟು ಮಾಡಿದ್ವಿ. ತುಂಬಾ ಕಠಿಣ, ಎಲ್ಲಾನು ಕಳ್ಕೊಂಡಿದ್ದಾರೆ, ಬೀದಿಯಲ್ಲಿ ಹೋಮ್ಲೆಸ್ ಆಗಿದ್ದಾರೆ ಇವತ್ತವರು. ಯಾವುದೇ ವ್ಯವಸ್ಥೆ ಇಲ್ಲ. ಇವತ್ತು ಏನಿದ್ರು ನನಗೆ ಯಾವಾಗ್ಲೂ ರಿಲೀಫ್ ಬರುವಾಗ ನಾವು ಬೇರೆ ಬೇರೆಯವರು ಕಡೆಯಿಂದ ರಿಲೀಫ್ ಆರ್ಗನೈಸ್ ಮಾಡ್ತೀವಿ, ಆದ್ರೆ ಅವ್ರ ಸ್ವಾಭಿಮಾನಕ್ಕಾಗುವ ಧಕ್ಕೆ ಮಾತ್ರ ನಮ್ಗೆ ನೋವಾಗ್ತಿರುತ್ತೆ ಯಾವಾಗ್ಲೂ. ಯಾರಿಗೂ ಕೂಡ ಆತರ ಯಾರೋ ಕೊಟ್ಟಿದ್ ಊಟ ನಮ್ಮನೇಲಿ ನಾವು ಅಡಿಗೆ ಮಾಡಿ ಊಟ ಮಾಡಕ್ಕೂ ಇನ್ನೊಬ್ಬರ ಕನಿಕರದಲ್ಲಿ ಬದುಕಕ್ಕೂ ಬಹಳ ವ್ಯತ್ಯಾಸ ಇದೆ. ಘನತೆ, ಸ್ವಾಭಿಮಾನ, ಆ ಪ್ರಶ್ನೆ ನೋಡಿದ್ರೆ ನಾನು ನಿಜವಾಗ್ಲೂ ತುಂಬಾ ನೋವಾಗತ್ತೆ ಅವರು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಅವಾಗ್ಲೇ ಹೇಳ್ದಂಗೆ ಬಡ್ಡಿ 10%, 15% ಸಾಲ ಮಾಡಿ ಸಾಲನೇ ತೀರ್ಸಕ್ಕಾಗಿಲ್ಲ ಇನ್ನು. ಅವ್ರಿಗೆ ಅಳೋದ್ ನೋಡಿದ್ರೆ ತುಂಬಾ ದುಃಖ ಆಗುತ್ತೆ. ಸೈಕಾಲಜಿಕಲಿ ಟ್ರಾಮಟೈಸ್ಡ್, ತುಂಬಾ ಆಘಾತಕ್ಕೊಳಗಾಗಿದೆ ಸಮುದಾಯ. ಆಮೇಲೆ ಮೂಲಭೂತ ವ್ಯವಸ್ಥೆ ಏನೂ ಇಲ್ಲ ಇದುವರೆಗೂ. ನಿನ್ನೆ ದಿವಸ ಆಯೋಗ ಬಂದ್ರು, ನಮ್ಮ ಅಲ್ಪಸಂಖ್ಯಾತರ ಆಯೋಗ ಚೇರ್ಪರ್ಸನ್ ಬಂದು ವಿಸಿಟ್ ಮಾಡಿದ್ರು. ಅವ್ರ ಪಾಪ ನಾವೆಲ್ಲಾರು ಸ್ವಲ್ಪ ನಿಮ್ಗೆ ರೆಫ್ರೆಶ್ ಆಗಕ್ಕಾದ್ರೂ ಒಂದು ಶಾದಿ ಮಹಲ್ ಏನಾದ್ರು ಓಪನ್ ಮಾಡಿಸಿ ನೋಡ್ತೀವಿ ಅಂತ ಬಹಳ ಸಕಾರಾತ್ಮಕವಾಗಿ ಮಾತಾಡಿದ್ರು. ಇಮಿಡಿಯೇಟ್ ಆಗಿ BBMP ನಮ್ಮ ಮಾರ್ಷಲ್ ಪಡೆ ಬಂದ್ಬಿಟ್ಟು 4 ಗಂಟೆ ಒಳಗಡೆ ಖಾಲಿ ಮಾಡ್ಬಿಡಿ, ನಮ್ಗೆ ಇಲ್ಲಿ ಗೋಡೆ ಕಟ್ಟಬೇಕು, ನಾವು ನಿಮ್ಮನ್ನ ಎಷ್ಟು ಬೇಗ ಒಂದು ಸ್ಟೇಟ್ಮೆಂಟ್ ಗೌರ್ಮೆಂಟಿನ, ಅಂದ್ರೆ ಆಯೋಗ, ಗೌರ್ಮೆಂಟ್ ಅಲ್ಲ, ಅವ್ರ ಆಯೋಗದ ಒಂದು ಸ್ಟೇಟ್ಮೆಂಟ್ ಅನ್ನ ಹೇಗೆ ತಮ್ಮ ಪರವಾಗಿ ದುಡಿಸ್ಕೊಂಡ್ರು ಅಂದ್ರೆ, ಜನ ಅಂದ್ರೆ ನಮ್ಗೆ ಇಲ್ಲಿಂದ 4-5 ಕಿಲೋಮೀಟರ್ ಆಗುತ್ತೆ ಹೆಗ್ಡೆ ನಗರ ಅಂತ ಹೇಳ್ತಾರೆ, ಅಲ್ಲಿ ಹಜ್ ಭವನ್ ಓಪನ್ ಮಾಡಿದೀವಿ, 4-5 ಕಿಲೋಮೀಟರ್ ಸ್ನಾನ ಮಾಡಕ್ಕೆ ಯಾಕಮ್ಮ ಹೋಗ್ತೀವಿ ಅಂತ ಕೇಳಿದ್ರು. ಬಹಳ ಒಳ್ಳೆ ಪ್ರಶ್ನೆ ಇತ್ತು ಸಮುದಾಯ. ಅಲ್ಲೇ ಏನ್ ಗೊತ್ತಾ ಸರ್, ಇಲ್ಲೇ ಸ್ಕೂಲ್ ಇದೆ, ಸ್ಕೂಲ್ ಇರೋ ಇದನ್ನ ಟಾಯ್ಲೆಟ್ ಓಪನ್ ಮಾಡಿಲ್ಲ, ಪಕ್ಕದಲ್ಲೇನೆ ಸಮುದಾಯ ಭವನ ಇದೆ, ಅದನ್ನು ಓಪನ್ ಮಾಡ್ಸಿಲ್ಲ.
ಬಡವರು ಅಂದ್ರೆ ಏನು ನಿಮ್ಗಾಗಿದ್ರೆ? ನಗರವನ್ನ ಅವಾಗ್ಲೇ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ನಗರವನ್ನ ಕಟ್ಟಕ್ ಬೇಕು, ಅವ್ರ ಸೇವೆ ಬೇಕು, ಅವ್ರ ಕಸನ ಆಗಿದ್ರೆ ಹಾಗಾದ್ರೆ ಕಸ ವಿಲೇವಾರಿ ಅಂದ್ರೆ ಕಸದ ಘಟಕವನ್ನ ಮಾಡಕ್ಕೆ ಬದುಕಿರುವ ಜನರನ್ನ ಹೀಗೆ ಬೀದಿ ಪಾಲ್ ಮಾಡಬಹುದೇ? ಹಂಗ್ ಮಾಡ್ಬೇಕು ಅಂತ ಗೊತ್ತಿದ್ರೆ ಹಾಗಾದ್ರೆ ಬೇರೆ ಎಲ್ಲಾರು ಅವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು ಅನ್ನುವ ಪ್ರಜ್ಞೆ ಯಾಕಿರ್ಲಿಲ್ಲ ಅನ್ನೋದು ಪ್ರಶ್ನೆ. ಇಷ್ಟು ಬಡವ್ರನ್ನ ಹೇಗೆ ನೀವು ಏಕಾಏಕಿ ಬೀದಿ ಪಾಲ್ ಮಾಡಿದ್ರಿ? ಎಲ್ಲಿ ಹೋಗ್ಬೇಕು ಅವರು? ಇಲ್ಲಾಂದ್ರೆ ನಾವು ಬೈರೇಗೌಡ ಮನೆ ಮುಂದೆನೆ ಜಾಗ ಕೊಡಿ, ಅಲ್ಲೇ ಇರ್ತೀವಿ ಅಂತ ಹೇಳ್ಬೇಕಾಗತ್ತೆ ನಾವು. ಹೌದು ಹೌದು, ಯಾಕಂದ್ರೆ ಇದು ನೀವೇ ಮಾತಾಡ್ತಾ ಆಗ್ಲೇ ಹೇಳಿದ್ರಿ ಮೇಡಮ್, ಅಂದ್ರೆ ಇದು ಶಾಸಕರ ಅಥವಾ ಸಚಿವರ, ಬಹಳ ಮುಖ್ಯವಾಗಿ ಸಚಿವರು ಬಿಡಿ, ಅವರೊಬ್ರು ಶಾಸಕರು, ಮೊದಲನೇದಾಗ ಆ ಕ್ಷೇತ್ರದ ಶಾಸಕರು, ಅವ್ರಿಗೆ ಗೊತ್ತಿರತ್ತೆ. ಅವ್ರಿಗೆ ಗೊತ್ತಿಲ್ಲದೆ ಅಂತೂ ಇದಾಗಿರ್ಲಿಕ್ಕೆ ಚಾನ್ಸೇ ಇಲ್ಲ. ಆದ್ರೆ ಈಗ ನೂರ್ ಶ್ರೀಧರ್ ಸರ್ ಮಾತಾಡ್ತಾ ಒಂದ್ ಮಾತು ಹೇಳಿದ್ರು, ಕೃಷ್ಣ ಬೈರೇಗೌಡರು ಯಾವುದೇ ಲಂಚ ಇಲ್ಲದ, ಅಂದ್ರೆ ಯಾವುದೇ ಭ್ರಷ್ಟಾಚಾರ ಇಲ್ಲದ ಒಬ್ಬ ಸಚಿವ ಅಂತ ಎಲ್ರು ನಂಬಿದ್ದಾರೆ. ಸೊ ಎಲ್ರು ಸಹ ಅದನ್ನ ಹೇಳ್ತಾರೆ. ಆದ್ರೆ ಕೃಷ್ಣ ಬೈರೇಗೌಡ್ರೆ ಈ ರೀತಿಯ ತೀರ್ಮಾನಕ್ಕೆ ಬಂದಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಅವ್ರಿಗೆ ಅಟ್ಲೀಸ್ಟ್ ಒಂದು ಬೇರೆ ಕಡೆ ಒಂದು ನೆಲೆ ಕೊಡ್ಬೇಕು. ಇಲ್ಲ ನೀವ್ ಇಲ್ಲಿ ಬೇಡ, ಬೇರೆ ಕಡೆ ಹೋಗಿ, ಇಂಥ ಜಾಗದಲ್ಲಿ ಹೋಗಿ ಅಂತ ಮಾಡ್ಬೇಕು. ಅದನ್ನ ಬಿಟ್ಟು ಏಕಾಏಕಿ ಧ್ವಂಸಗೊಳಿಸಿದ್ದು, ಸೊ ಇದು ಸರ್ಕಾರದ ಈ ನಡೆ ಏನ್ ತೋರಿಸುತ್ತೆ ಅಂತ. ಅದೇ ಈ ಕ್ರೌರ್ಯ, ನಾನ್ ಇದನ್ನ ನಾನು ಆಕ್ರಮಣ ಅಂತಾನೆ ಕರಿತೀನಿ ಸರ್. ಇದನ್ನ ಜನರ ಮೇಲೆ ನಡೆಸಿದ ಒಂದು ಕ್ರೌರ್ಯ, ಒಂದು ದೌರ್ಜನ್ಯ, ಆಕ್ರಮಣ ಅಂತಾನೆ ಕರೆಯಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನೀವು ಅವಾಗ ಹೇಳ್ದಂಗೆ ಒಬ್ರು ಕರಪ್ಷನ್ ಅನ್ನೋದು ನಾನ್ ಹೇಗ್ ನೋಡ್ತೀನಿ ಅಂತ ಹೇಳಿದ್ರೆ, ವ್ಯಕ್ತಿಯಾಗಿ ಇದು ನಾನು ವ್ಯಕ್ತಿಗತ ಅಭಿಪ್ರಾಯ ಇಡಕ್ಕೆ ಇಷ್ಟಪಡ್ತೀನಿ. ಕರಪ್ಷನ್ ಬಂದು ಬರೀ ಹಣ ತಗೊಂಡ್ರೆ ಮಾತ್ರ ಅಲ್ಲ, ವಾಟ್ ಈಸ್ ಯುವರ್ ಮಾರಲ್ ಗ್ರೌಂಡ್ಸ್, ಎಥಿಕಲ್ ಗ್ರೌಂಡ್ಸ್ ಏನು, ಸೋಷಿಯಲ್ ಎಥಿಕಲ್ ಗ್ರೌಂಡ್ಸ್ ಏನು, ಅದು ಬಹಳ ಮುಖ್ಯ ಆಗುತ್ತೆ ಅಂತ ಅನ್ಸುತ್ತೆ. ಒಬ್ರು ಅವರು ನಿಷ್ಠಾವಂತರು, ನಾವು ಒಪ್ಕೋದು. ನಿಷ್ಠೆ ಅನ್ನೋದು ಬರಿಯ ಹಣಕಾಸಿನ ನಿಷ್ಠತೆಯನ್ನು ಮಾತ್ರ ತೋರ್ಬಾರ್ದು, ಸಾಮಾಜಿಕ ಬದ್ಧತೆಯ ನಿಷ್ಠತೆ ಇದೆಯಲ್ಲ. ನಾವು ಅಹಿಂದ ಆ ತರ ಗೌರ್ಮೆಂಟ್ ಅಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಇರುವಂತ ಒಬ್ರು ಸಚಿವರು ಅಲ್ವಾ, ಅಹಿಂದ ಬಂದಿರೋರು, ಅವರಿಗೆ ಆ ರೀತಿಯಾದ ಸೋಷಿಯಲ್ ಎಥಿಕಲ್ ಕಾನ್ಶಿಯಸ್ನೆಸ್ ಇರ್ಬೇಕಾಗಿತ್ತು. ಸಾಮಾಜಿಕ ಪ್ರಜ್ಞೆ ಇದ್ದಾಗ ಈ ಕೆಲಸ ಮಾಡ್ತಾ ಇರ್ಲಿಲ್ಲ. ನಾನು ಇದನ್ನ ಆಕ್ರಮಣ ಅಂತಾನೆ ಕರಿತೀನಿ. ಇದು ತುಂಬಾ ಅನ್ಯಾಯ. ಯಾಕಂದ್ರೆ ಖಂಡಿತವಾಗ್ಲೂ ಇವ್ರನ್ನ ನನಗೆ ಬೇರೆಯವ್ರನ್ನ ಎತ್ತಂಗಡಿ ಮಾಡುವಾಗ ಅವ್ರ ಜೊತೆಗೆ ಸಭೆ ಆಗುತ್ತೆ, ಅವ್ರ ಜೊತೆಗೆ ನೆಗೋಸಿಯೇಷನ್ಸ್ ಆಗತ್ತೆ, ಇಷ್ಟು ಕೊಡ್ತೀವಿ ಬಿಡ್ರಪ್ಪ ಅಂತ ಮಾತುಕತೆ ಆಗತ್ತೆ, ಎಲ್ಲ ಮಾಡ್ತಾರೆ. ಹಾಗೆ ನಮ್ಮ ಜನರೊಟ್ಟಿಗೆ ಯಾಕೆ ಸಂವಾದ ಮಾಡ್ಲಿಲ್ಲ, ಯಾಕೆ ಸಭೆ ಕರೀಲಿಲ್ಲ, ನೋಟಿಸ್ ಆಮೇಲೆ ಮಾತು, ಆಕ್ಚುಲಿ ಸಭೆ ಕರೆದು ಹೀಗಿದೆ ಪರಿಸ್ಥಿತಿ, ಹೀಗ್ ಮಾಡ್ಬೋದಾ ಅಂತ ಒಂದು ಹಾಗೆ ಅದನ್ನಲ್ವಾ ಪ್ರಜಾಪ್ರಭುತ್ವ ಅನ್ನೋದು. ಪ್ರಜಾಪ್ರಭುತ್ವ ಅನ್ನೋದು ಬರೀ ವೋಟ್ ಮಾಡೋದು ಮಾತ್ರನಾ? ಮೇಡಮ್ ಈಗ ಸರ್ಕಾರದ ಕಡೆಯಿಂದ ಈಗ ಆಲ್ರೆಡಿ ಲೋಪ ಆಗಿದೆ, ಅವರೇ ಒಪ್ಕೊಂಡಿದ್ದಾರೆ. ಕೃಷ್ಣ ಬೈರೇಗೌಡರು ಏನ್ ನೀವ್ ಅದೇ ಮರಿಯಪ್ಪನವ್ರು ಆಗ್ಲೇ ಹೇಳ್ದಾಗೆ ಮಾರನೇ ದಿನ 20ನೇ ತಾರೀಕು ಧ್ವಂಸಗೊಳಿಸ್ತಾರೆ, 21, 22ನೇ ತಾರೀಕು ಪ್ರೊಟೆಸ್ಟ್ ಮಾಡ್ತಾರೆ, 22ನೇ ತಾರೀಕು ಕೃಷ್ಣ ಬೈರೇಗೌಡರು ಹೇಳ್ತಾರೆ ನಮ್ಮಿಂದ ತಪ್ಪಾಗಿದೆ, ಸೊ GBA ಇಂದ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ಇದನ್ನ ವಾಪಸ್ ಮರಳಿ ಪಡೆಯೋದಕ್ಕೆ ಅಂತ. ಸೊ ಮುಂದೆ ಏನ್ ಆಗ್ಬೇಕು ಅಂತ ನಿಮ್ಮ ಆಗ್ರಹ ಏನು? ನಿಮ್ಮದನ್ನಕ್ಕಿಂತ ಆ ಬಡವರ ಆಗ್ರಹ ಏನಿದೆ ನೀವು ನೋಡಿರುವ ಫೀಲ್ಡ್ ರಿಸರ್ಚ್ ಪ್ರಕಾರ? ನಮ್ಮ ಬಡ ಸಮುದಾಯ ಏನ್ ಹೇಳ್ತಾ ಇದ್ದಾರೆ, ನಮ್ಗಿಲ್ಲಿ ಮನೆ ಅವ್ರು ಕಟ್ಕೊಡ್ಬೇಕು ವಾಪಸ್. ಯಾಕಂದ್ರೆ ನಾವು ತುಂಬಾ ಕಷ್ಟಪಟ್ಟಿದೀವಿ, ಇನ್ನೊಂದ್ಸಲಿ ಮನೆ ಕಟ್ಟಕ್ಕೆ ನಮ್ ಕೈಯಲ್ಲಿ ಶಕ್ತಿ ಇಲ್ವೇ ಇಲ್ಲ. ಆಮೇಲೆ ಅವ್ರು ಹೇಳ್ತಾರೆ ನಾವ್ ಯಾಕೆ ಕಟ್ಬೇಕು, ನಾವು ಒಡೆದೇ ಇಲ್ಲ ಅದನ್ನ, ಹಾಗಾಗಿ ನಮಗ್ ಮನೆ ಕಟ್ಕೊಡ್ಬೇಕು ಸರ್ಕಾರ ಅನ್ನೋದನ್ನ ಮೊದಲನೇದಾಗಿ ಇಟ್ಟಿದ್ದಾರೆ. ನಾವ್ ಈ ಜಾಗ ಬಿಟ್ಟು ಹೋಗಲ್ಲ ಅಂತಾನು ಹೇಳ್ತಾ ಇದಾರೆ ಜನ. ನಾವ್ ಇದೇ ಜಾಗದಲ್ಲಿ ನಮಗೆ ಮನೆ ಕಟ್ಕೊಡ್ಬೇಕು ಸರ್ಕಾರ ಅನ್ನೋದು ದೊಡ್ಡ ಒತ್ತಾಯ. ಎರಡನೇ ಒತ್ತಾಯ ಇರೋದು, ಇವಾಗ ನಿಮ್ಗೆ ಅವ್ರು ಹೇಳಿದ್ರು 3 ತಿಂಗಳ ಪ್ರಯತ್ನ ಪಡ್ತೀವಿ ಅಂತ ಹೇಳಿದ್ರು ಅವತ್ತು. GBA ಇಂದ ವಾಪಸ್ ಫಸ್ಟ್ ರೆವಿನ್ಯೂ ಇಂದ ಅವರೇ ಟ್ರಾನ್ಸ್ಫರ್ ಮಾಡಿದ್ದಾರೆ ಸರ್, ಎಲ್ಲ ಗೊತ್ತಿಲ್ಲ ಅಂತ ಏನಿಲ್ಲ. ರೆವಿನ್ಯೂ ಇಂದ ಟ್ರಾನ್ಸ್ಫರ್ ಮಾಡಿದ್ದಾರೆ GBAಗೆ. ಈಗ GBA ಇಂದ ವಾಪಸ್ ಕ್ಯಾಬಿನೆಟ್ ಮಾಡಿ, ತುಂಬಾ ದೊಡ್ಡ ಪ್ರಶ್ನೆ ಇಲ್ಲ. ಕ್ಯಾಬಿನೆಟ್ ಎಷ್ಟೆಷ್ಟೋ ತೀರ್ಮಾನಗಳು ಅರ್ಧ ಗಂಟೆಲಿ ಮಾಡ್ತಾರೆ ಸರ್ಕಾರಗಳು, ನಮಗೂ ಗೊತ್ತಿದೆ. 3 ತಿಂಗಳು ಪ್ರಯತ್ನ 6 ತಿಂಗಳು ಆಗ್ಬೋದು ಅಂತ ಹೇಳಿದ್ದಾರೆ. ನಾವ್ ಹೇಳೋದು 6 ತಿಂಗಳ ತನಕ ಅಟ್ಲೀಸ್ಟ್ ಅವ್ರಿಗೆ ಇಲ್ಲೇನ ಅವ್ರು ಇರೋ ಜಾಗದಲ್ಲಿ ತಾತ್ಕಾಲಿಕ ಶೆಡ್ ಅನ್ನ ನಿರ್ಮಿಸ್ಕೊಡ್ಲಿ. ಅದಾದ್ಮೇಲೆ ಇವತ್ತು ಅವ್ರು ಎಲ್ಲವನ್ನ ಕಳ್ಕೊಂಡಿದ್ದಾರೆ. ಅವ್ರು ಅಟ್ಲೀಸ್ಟ್ ನೀವು 6 ತಿಂಗಳು ಕಾಲ ನೀವು ಎಲ್ಲಿವರೆಗೂ ಮನೆ ಕಟ್ಟಿ ಫೈನಲೈಸ್ ಮಾಡ್ತಿರೋ ಅಲ್ಲಿವರೆಗೂ ಅವ್ರಿಗೆ ಉಚಿತ ಆಹಾರ, ಪೌಷ್ಟಿಕ ಆಹಾರದ ವ್ಯವಸ್ಥೆಯನ್ನ ಮಾಡ್ಬೇಕು. ಮತ್ತೆ ಕಾಮನ್ ಆಗಿ ಅಟ್ಲೀಸ್ಟ್ ಅದು ಕೆಳಗಡೆ ಮೇಲ್ಗಡೆ 2 ಲೇಔಟ್ ಇದೆ, 2 ಕಡೆನೂ ಶೌಚಾಲಯ ಮತ್ತೆ ಬಾತ್ರೂಮ್ದು ವ್ಯವಸ್ಥೆ ಮಾಡಿ ನೀರಿನ ವ್ಯವಸ್ಥೆ ಮಾಡ್ಕೊಡ್ಬೇಕು. ಅದನ್ನ ನಾವು ಕೇಳ್ತೀವಿ.
ಅರೆ Okay, ಜನ madam. ಇಲ್ಲಿಂದ Okay. ಗೊತ್ತು ಲಭಿಸುವ ಪ್ರಯತ್ನ ಮಾಡಕೂಡ್ದು. ಓಕೆ, ಥ್ಯಾಂಕ್ ಯು ಯಾಕಂದ್ರೆ ಮೇಡಮ್, ಅವರು ಥ್ಯಾಂಕ್ ಯು. ಹೇಳಿ ಮೇಡಮ್, ಹೇಳಿ. ಅಲ್ಲಲ್ಲ, ಹಾ. ನಾವೇನ್ ಹೇಳ್ತೀವಿ ಅಂದ್ರೆ ಇಲ್ಲಿ ಅವರು ಅವರ ಬದುಕಿನ ಬೇರೆಲ್ಲೋ ತುಂಬಾ ದೂರಕ್ಕೆ ಅವ್ರನ್ನ ಹಾಕಿದ್ರೆ ಮತ್ತೆ ಜೀವನಾಧಾರ ಕಟ್ಟಕ್ ಪ್ರಶ್ನೆ ಇದೆ. ಯಾವಾಗ್ಲೂ ಎತ್ತಂಗಡಿ ಆಗುವಾಗ ಒಂದು ಪ್ರಶ್ನೆನ ಬಿಟ್ಬಿಡ್ತಾರೆ. ಜನ ಒಂದು ಜೀವನಾಧಾರವನ್ನ ನಂಬ್ಕೊಂಡಿರ್ತಾರೆ. ಆ ಜೀವನಾಧಾರಕ್ಕೆ ತೀರಾ ದೂರ ಹಾಕ್ಬಿಟ್ರೆ ಮತ್ತೆ ಮೊದ್ಲಿಂದ ಅವರು ABCD ಇಂದ ಅವ್ರ ಬದುಕನ್ನ ಹೊಂದಿಸ್ಬೇಕಾಗತ್ತೆ. ಅದು ಆಗ್ಬಾರ್ದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ಕೆ ಥ್ಯಾಂಕ್ ಯು ಸೋ ಮಚ್. ಅವಕಾಶಕ್ಕೆ ನಿಜವಾಗ್ಲೂ ಧನ್ಯವಾದ. ನಮ್ಮ ಮಾತನ್ನ ಸರ್ಕಾರಕ್ಕೆ ಇಡಕ್ಕೆ ಈ ದಿನ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದು ನಿಜವಾಗ್ಲೂ ನಾವು ಸಮುದಾಯದ ಪರವಾಗಿ, ನಮ್ಮ ವೇದಿಕೆಯ ಪರವಾಗಿ ನಿಮ್ಗೆ ಆಭಾರಿಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು ಚರ್ಚೆ. ಏನು ಕೋಗಿಲು ಗ್ರಾಮದಲ್ಲಿ 90 ಸರ್ವೆ ನಂಬರ್ 90ರಲ್ಲಿ ಈಗೇನು ಸುಮಾರು 200ಕ್ಕೂ ಮನೆಗಳನ್ನ ಧ್ವಂಸಗೊಳಿಸಲಾಗಿದೆ. ಸೊ ಇದಕ್ಕೆ ಖಂಡಿತವಾಗ್ಲೂ ಕೃಷ್ಣ ಬೈರೇಗೌಡರು ಉತ್ತರದಾಯಿಗಳೇ. ಕೃಷ್ಣ ಬೈರೇಗೌಡರಿಗೆ ಗೊತ್ತಿಲ್ಲದೆ ಈ ಮನೆಗಳ ಧ್ವಂಸ ಖಂಡಿತವಾಗ್ಲೂ ನಡೀತಿರುತ್ತಿಲ್ಲ. ಇವರೆಲ್ಲರ ಅಂದ್ರೆ ಅಲ್ಲಿರುವಂತಹ ಸುಮಾರು 2,500 ಜನರ ಬದುಕು ಈಗ ಕೃಷ್ಣ ಬೈರೇಗೌಡರ ಮತ್ತು ಸರ್ಕಾರದ ಕೈನಲ್ಲಿದೆ. ಇದಕ್ಕೆ ಸರ್ಕಾರ ಈ ಕೂಡಲೇ ತಕ್ಷಣವೇ ಯಾವ್ದಾದ್ರು ಪರಿಹಾರವನ್ನ ಕಂಡುಕೊಡ್ಲೇಬೇಕು. ನೋಡಿದ್ರಲ್ಲ, ಇದಿಷ್ಟು ಚರ್ಚೆ. ನಿಮ್ಗೆ ಏನ್ ಅನ್ಸ್ತು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಇನ್ನು ಸಾಕಷ್ಟು ವಿಡಿಯೋಗಳಿಗಾಗಿ ಈದಿನ.com ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನ ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.